Hello everyone, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? I hope everyone is doing good and ನಾನು ಚೆನ್ನಾಗಿದ್ದೀನಿ and ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಿಮ್ಗೆಲ್ಲ ಇವತ್ತು ನಾನು ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್ ನ ರಿವೀಲ್ ಮಾಡ್ತೀನಿ. ನಾನು ಏನ್ ಯೂಸ್ ಮಾಡ್ತೀನಿ, ನನ್ನ ಸ್ಕಿನ್ ಏಕೆ ಇಷ್ಟು ಗ್ಲೋ ಕಾಣಿಸುತ್ತೆ ಅನ್ನೋದಕ್ಕೆ ನಾನು ಏನ್ ಯೂಸ್ ಮಾಡ್ತೀನಿ ಅನ್ನೋ ಸೀಕ್ರೆಟ್ ನ ಈ ವಿಡಿಯೋದಲ್ಲಿ ನಾನು ಇವತ್ತು ರಿವೀಲ್ ಮಾಡ್ತಿದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಏನಾದ್ರೂ ಡಾರ್ಕ್ ಸ್ಪಾಟ್ ಅಂಡ್ ಡಲ್ ಸ್ಕಿನ್ ಅಂಡ್ ಪಿಗ್ಮೆಂಟೇಷನ್ ಅಥವಾ ಸ್ಕಿನ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಆಲ್ ಓವರ್ ಸ್ಕಿನ್ ಪ್ರಾಬ್ಲಮ್ಗೆ ನನ್ನ ಹತ್ರ ಇವತ್ತು ಒಂದು ಸೊಲ್ಯೂಷನ್ ಇದೆ. ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನಂತೂ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಐ ಆಮ್ ವೆರಿ ಎಕ್ಸೈಟೆಡ್ ಅಂಡ್ ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ ಅನ್ಕೊಳ್ತೀನಿ. ಬಿಕಾಸ್ ಇದು ನಿಮ್ ಸ್ಕಿನ್ ಅಲ್ಲಿ ಇರೋ ಪ್ರಾಬ್ಲಮ್ಸ್ ನ ರಿಮೂವ್ ಮಾಡೋದಲ್ಲದೆ ನಿಮ್ ಸ್ಕಿನ್ ನ ಹೆಲ್ದಿ ಅಂಡ್ ಗ್ಲೋಯಿಂಗ್ ಸ್ಕಿನ್ ಆಗಿ ಇಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಫುಲ್ ಡೇ. ಹಿಯರ್ ಇಟ್ ಈಸ್, ದಿಸ್ ಇಸ್ ಫ್ರಮ್ ಶೀಕ್ ನ್ಯೂಟ್ರಿಕ್ಸ್. ಶೀಕ್ ನ್ಯೂಟ್ರಿಕ್ಸ್ ಇಂದ ಔಟ್ ಶೈನ್ ಫೇಸ್ ಸೀರಮ್ ಅಂಡ್ ಇದರಲ್ಲಿ ನಿಮಗೆ 5 ಇಂಗ್ರೀಡಿಯೆಂಟ್ಸ್ ಆಡ್ ಆಗಿದೆ. ಸೊ 5 ಇಂಗ್ರೀಡಿಯೆಂಟ್ಸ್ ಆಡ್ ಆಗಿರೋದ್ರಿಂದ ಯು ಥಿಂಕ್ ಎಷ್ಟು ಬೆನಿಫಿಟ್ ಸಿಗುತ್ತೆ ನಮ್ಮ ಸ್ಕಿನ್ನಿಗೆ ಅಂಡ್ ನಮ್ಮ ಸ್ಕಿನ್ ಅಲ್ಲಿರೋ ಪ್ರಾಬ್ಲಮ್ಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೀವೇ ಥಿಂಕ್ ಮಾಡಿ. ಅಂಡ್ ಈ ಪ್ರಾಡಕ್ಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೈಲ್ಡ್ ಆಗಿ ತಿಳಿಸ್ಕೊಡ್ತೀನಿ ಅಂಡ್ ಹೇಗೆ ಯೂಸ್ ಮಾಡೋದು ಅಂತಾನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ 5 ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ನಲ್ಲ, ಅದು ಯಾವ್ದು ಅಂದ್ರೆ ಫಸ್ಟ್ ಒನ್ ಬಂದು ನಿಯೋಸಿನಮೈಡ್, ದ ಸೆಕೆಂಡ್ ಒನ್ ಇಸ್ ಗ್ಲೂಟೋಥೈನ್, ಥರ್ಡ್ ಒನ್ ಇಸ್ ವಿಟಮಿನ್ ಸಿ ಅಂಡ್ ಆರ್ಬ್ಯೂಟಿನ್ ಅಂಡ್ ಅಗೇನ್ ಹೈಲೋರೆನಿಕ್ ಆಸಿಡ್. ಇಷ್ಟು 5 ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಬೇಸಿಕಲಿ ನಿಯಾಸಿನಮೈಡ್ ಬಂದು ಡಾರ್ಕ್ ಸ್ಪಾಟ್ಸ್ ಅಂಡ್ ಪಿಗ್ಮೆಂಟೇಷನ್ ಇದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಗೇನ್ ನಿಮ್ಗೆ ಸ್ಮೂತ್ ಸ್ಕಿನ್ ಕೊಡೋದಕ್ಕೂ ಕೂಡ ನಿಯಾಸಿನಮೈಡ್ ಸೀರಮ್ ಹೆಲ್ಪ್ ಮಾಡುತ್ತೆ ಅಂಡ್ ನಿಮ್ಮ ಸ್ಕಿನ್ ಬ್ಯಾರಿಯರ್ ನ ಸ್ಟ್ರಾಂಗ್ ಮಾಡುತ್ತೆ ನಿಯಾಸಿನಮೈಡ್ ಯೂಸ್ ಮಾಡೋದ್ರಿಂದ. ಅಂಡ್ ನೆಕ್ಸ್ಟ್ ಒನ್ ಇಸ್ ವಿಟಮಿನ್ ಸಿ. ವಿಟಮಿನ್ ಸಿ ಬಂದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಸ್ಕಿನ್ನಿಗೆ. ಸೊ ವಿಟಮಿನ್ ಸಿ ಏನ್ ಮಾಡುತ್ತೆ, ನಿಮ್ ಸ್ಕಿನ್ ಡಲ್ ಆಗಿದ್ರೆ ಅಥವಾ ಸನ್ ಡ್ಯಾಮೇಜ್ ಆಗಿದ್ರೆ ಕೂಡ ನಿಮ್ ಸ್ಕಿನ್ ನ ರಿಪೇರ್ ಮಾಡೋದ್ರಲ್ಲಿ ವಿಟಮಿನ್ ಸಿ ಹೆಲ್ಪ್ ಮಾಡುತ್ತೆ. ಅಂದ್ರೆ ಬೇಸಿಕಲಿ ಇಟ್ ಬ್ರೈಟನ್ಸ್ ಯುವರ್ ಸ್ಕಿನ್ ವಿಟಮಿನ್ ಸಿ ಯೂಸ್ ಮಾಡೋದ್ರಿಂದ. ಅಂಡ್ ಗ್ಲೂಟೋಥೈನ್ ಬಂದು ಇಟ್ ಇಸ್ ಎ ಟೋಟಲಿ ಪ್ಯಾಕೇಜ್ ಆಫ್ ಆಂಟಿ ಆಕ್ಸಿಡೆಂಟ್. ಓಕೆ, ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಏಜಿಂಗ್ ನ ಕಡಿಮೆ ಮಾಡ್ತಾ ಹೋಗುತ್ತೆ. ಅಗೇನ್ ಇಟ್ ಆಲ್ಸೋ ಫೈಟ್ಸ್ ಫ್ರೀ ರ್ಯಾಡಿಕಲ್ಸ್. ನೆಕ್ಸ್ಟ್ ಒನ್ ಬಂದು ಆರ್ಬ್ಯೂಟಿನ್. ಇದೇನ್ ಮಾಡುತ್ತೆ ಅಂತಂದ್ರೆ ಫೇಸ್ ಅಲ್ಲಿ ಇರೋ ಡಿಸ್ಕಲರೇಷನ್ ನ ಕೂಡ ರಿಮೂವ್ ಮಾಡುತ್ತೆ. ಅಗೇನ್ ಅನ್ಇವನ್ ಸ್ಕಿನ್ ಟೋನ್ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಆಲ್ಸೋ ಇಟ್ ಫೈಟ್ಸ್ ಫ್ರೀ ರ್ಯಾಡಿಕಲ್ಸ್. ಇದು ಲಾಸ್ಟ್ ಒನ್ ಬಂದು ಹೈಲೋರೆನಿಕ್ ಆಸಿಡ್. ಹೈಲೋರೆನಿಕ್ ಆಸಿಡ್ ಬಂದು ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಮ್ ಸ್ಕಿನ್ನಿಗೆ. ಓಕೆನಾ, ಹೈಲೋರೆನಿಕ್ ಆಸಿಡ್ ಬೇಸಿಕಲಿ ನಿಮ್ ಸ್ಕಿನ್ ನ ಡೀಪ್ ಹೈಡ್ರೇಟ್ ಮಾಡುತ್ತೆ ಅಂಡ್ ಫುಲ್ ಡೇ ಬಂದು ಮಾಯಿಶ್ಚರ್ ಅಂಡ್ ಹೈಡ್ರೇಟ್ ಆಗಿ ಇಡೋದಕ್ಕೆ ನಿಮ್ ಸ್ಕಿನ್ನಿಗೆ ಹೈಲೋರೆನಿಕ್ ಆಸಿಡ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ 5 ಬೆನಿಫಿಟ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದೆಲ್ಲ ಈ ಒಂದೇ ಸೀರಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದು ಶೀಕ್ ನ್ಯೂಟ್ರಿಕ್ಸ್ ಅವ್ರದ್ದು ಅಂಡ್ ಇದ್ರ ಪ್ರೈಸ್ ಬಂದು 1260. ಇದು ಸ್ವಲ್ಪ ಕಾಸ್ಟ್ಲಿ ಸೈಡ್ ಇದೆ, ಬಟ್ ಅಷ್ಟೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ಇದನ್ನ ಆಲ್ಮೋಸ್ಟ್ ಲೈಕ್ 1 ಮಂತ್ ಇಂದ ಯೂಸ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ ರಿಸಲ್ಟ್. ಸೀರಮ್ ಬಂದು ಮೇಡ್ ಇನ್ ಕೊರಿಯಾ, ಬಟ್ ಆದ್ರೆ ಇದು ಇಂಡಿಯನ್ ಸ್ಕಿನ್ನಿಗೆ ಯಾವ ತರ ಮಾಡ್ಬೇಕು, ಯಾವ ತರ ಫಾರ್ಮ್ ಮಾಡ್ಬೇಕು ಈ ಸೀರಮ್ ನ, ಆ ತರ ಅವರು ಇಂಡಿಯನ್ ಸ್ಕಿನ್ನಿಗೆ ಮಾಡಿದ್ದಾರೆ. ಬಟ್ ಇದು ಪ್ರಿಪೇರ್ ಆಗೋದು ಬಂದು ಕೊರಿಯಾದಲ್ಲಿ ಅಷ್ಟೇ. ಬಟ್ ಇಂಡಿಯನ್ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ನಿಮ್ಗೇನಾದ್ರೂ ಇಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೇನೆ ಆಕ್ಚುಲಿ ಯು ವಿಲ್ ಬಿ ಹ್ಯಾಪಿ ವಿತ್ ದ ರಿಸಲ್ಟ್. ಈ ಸೀರಮ್ ಬಂದು ಹೈಲಿ ಎಫೆಕ್ಟಿವ್, ಮತ್ತೆ ಇದರಲ್ಲಿ ಮಲ್ಟಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸ್ಕಿನ್ ಮೇಲೆ ಎಫೆಕ್ಟ್ ಇರುತ್ತೆ ಅಂಡ್ ಇದು ನಿಮ್ ಸ್ಕಿನ್ನಿಗೆ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ. ಅಂಡ್ ಸ್ಕಿನ್ ಕನ್ಸರ್ನ್ ಆಗಿ ಇದ್ರಲ್ಲಿ ಬಂದು ಫಸ್ಟ್ ಆಫ್ ಆಲ್ ಪ್ಯಾರಬನ್ ಫ್ರೀ ಇದೆ ಅಂಡ್ ಸಿಲಿಕಾನ್ ಫ್ರೀ ಇದೆ ಅಂಡ್ ಡೈ ಫ್ರೀ ಇದೆ. ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ, ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ. ಇಷ್ಟು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಯೂಸ್ ಮಾಡಬಹುದು. ಈ ಸೀರಮ್ ನ ಯಾವ ತರ ಯೂಸ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡ್ಕೊಂಡ್ ಬರೋದಾ? ಈ ಸೀರಮ್ನ ನೀವು ಫೇಸ್ ಮೇಲೆ 4 to 5 ಡ್ರಾಪ್ಸ್ ಅಷ್ಟೇ ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ಕೊಳ್ಬೇಕು. ಅದಾದಮೇಲೆ ಜಸ್ಟು ಪ್ಯಾಡ್ ಡ್ರೈ ಮಾಡಬೇಕು. ಪ್ಯಾಡ್ ಡ್ರೈ ಅಂದರೆ ಮಸಾಜ್ ಮಾಡೋದ್ರ ಬದಲು ಸ್ಕಿನ್ ಮೇಲೆ ಡ್ಯಾಬ್ ಮಾಡಬೇಕು ಸೀರಮ್ನ. ಸೀರಮ್ ನಿಮ್ಮ ಸ್ಕಿನ್ನಿಗೆ ನೀಟಾಗಿ ಅಬ್ಸರ್ವ್ ಆದಮೇಲೆ ನಿಮ್ಮ ರೆಗ್ಯುಲರ್ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಇದನ್ನು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ರುಟೀನಲ್ಲಿ ನಾನಂತೂ ಮಿಸ್ ಮಾಡದೆ ಯೂಸ್ ಮಾಡ್ತೀನಿ. ಈ ಸೀರಮ್ ರಿಸಲ್ಟ್ ನನಗಂತೂ ತುಂಬಾ ಇಷ್ಟ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇವಾಗ ನೋಡ್ಕೊಂಡು ಬಂದ್ರಲ್ಲ ಯಾವ ತರ ಸೀರಮ್ ಅಪ್ಲೈ ಮಾಡಬೇಕು ಅಂತ. ಇದನ್ನ ನಿಮ್ಮ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ನೀವು ಆಡ್ ಮಾಡ್ಕೊಳ್ಬಹುದು. ಸೊ ಮುಖ ತೊಳೆದಾದ್ಮೇಲೆ ಟೋನರ್ ಯೂಸ್ ಮಾಡ್ತಿದ್ರೆ ನೀವು ಟೋನರ್ ಅಪ್ಲೈ ಆದ್ಮೇಲೆ ನೀವು ಸೀರಮ್ ನ ಅಪ್ಲೈ ಮಾಡ್ಕೊಳ್ಳಿ. ಈವ್ನಿಂಗ್ ಕೂಡ ಅಷ್ಟೇ ಅಂಡ್ ಮಾರ್ನಿಂಗ್ ಕೂಡ ಅಷ್ಟೇ. ಟೋನರ್ ಯೂಸ್ ಮಾಡ್ತಿಲ್ಲ ಅಂದ್ರೆ ಮುಖ ತೊಳೆದಾದ್ಮೇಲೆ ಅದು ಡ್ರೈ ಆದ ತಕ್ಷಣ ನೀವು ಈ ಸೀರಮ್ ನ ಅಪ್ಲೈ ಮಾಡಬೇಕು. ಸೀರಮ್ ನ ಹಾಕಿ ಮಸಾಜ್ ಮಾಡಕ್ ಹೋಗ್ಬಿಡಿ, ಜಸ್ಟ್ ಪ್ಯಾಕ್ ಟ್ರೈ ಮಾಡಿ. ಸೊ ಜಸ್ಟ್ ಈ ತರ
ಡ್ಯಾಬ್ ಮಾಡಬೇಕು ಸ್ಕಿನ್ ಮೇಲೆ ಸೀರಮ್ನ. ಸೊ ಸೀರಮ್ ನೀಟಾಗಿ ಅಬ್ಸರ್ವ್ ಆಗೋ ತನಕ ವೆಯ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಸ್ಕಿನ್ ಕೇರ್ ಏನೇನು ಯೂಸ್ ಮಾಡ್ತೀರಾ, ಸನ್ಸ್ಕ್ರೀನ್ ಅಥವಾ ಏನೇ ಕ್ರೀಮ್, ಡೇ ಕ್ರೀಮ್ ಯೂಸ್ ಮಾಡ್ತೀರಾ ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಸೊ ಯಾವುದೇ ಕ್ರೀಮ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಈ ಸೀರಮ್ನ ಯೂಸ್ ಮಾಡಬೇಕು. CHICKK. ಓಕೆ, ಸೊ ಕೂಪನ್ ಕೋಡ್ ಬಂದು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ, ಅದನ್ನ ಅಪ್ಲೈ ಮಾಡಿ ನೀವು ಈ ಪ್ರಾಡಕ್ಟ್ ನ ಬೈ ಮಾಡಬಹುದು. ನನ್ನ ಸೀಕ್ರೆಟ್ ಗ್ಲೋಯಿಂಗ್ ಸ್ಕಿನ್ ಗೆ ಯೂಸ್ ಮಾಡೋ ಅಂತ ಸೀರಮ್ ನ ನಾನು ಇವತ್ತು ನಿಮ್ಗೆ ವಿಡಿಯೋದಲ್ಲಿ ರಿವೀಲ್ ಮಾಡಿದೀನಿ. ಸೊ ಇದನ್ನ ನೀವು ಯೂಸ್ ಮಾಡಿ ನೋಡಿ, ನಿಮ್ಗೆ ಗ್ಲೋಯಿಂಗ್ ಸ್ಕಿನ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ನಿಮ್ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಸೊ ನೀವು ಹಾಕಿದ ತಕ್ಷಣ ಇಮಿಡಿಯೇಟ್ ರಿಸಲ್ಟ್ ಬೇಕು ಅಂದ್ರೆ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಲ್ಲಿ ಇಮಿಡಿಯೇಟ್ ರಿಸಲ್ಟ್ ಇರಲ್ಲ. ಲಾಂಗ್ ಟರ್ಮ್ ಯೂಸ್ ಮಾಡಿದಾಗ ನೀವು ತುಂಬಾ ಚೆನ್ನಾಗಿ ರಿಸಲ್ಟ್ ನೋಡ್ತೀರಾ ಅಂಡ್ ಕ್ವಿಕ್ ಆಗಿ ರಿಸಲ್ಟ್ ಸಿಗುತ್ತೆ ಈ ಸೀರಮ್ ಅಲ್ಲಿ. ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂಡ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದನ್ನ ಮರಿಬೇಡಿ. ಸೊ ನೀವೇನಾದ್ರೂ ಬೈ ಮಾಡಿದ್ರೆ CHICKK ನನ್ನ ಕೂಪನ್ ಕೋಡ್ ಹೋಗಿ ಯೂಸ್ ಮಾಡಿ. ಅಂಡ್ ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಮತ್ತೆ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಸಿಗದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.